ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಭಕ್ತಿವಾಹಿನಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಮ್ಮ ದಿವ್ಯ ಸಂದರ್ಶನ ಕಾರ್ಯಕ್ರಮಕ್ಕೆ ಇಂದು ನಮ್ಮ ಸಂಪ್ರದಾಯದ ಹಿರಿಯರು ಹಾಗೂ ಸಂಗೀತ ವಿದ್ವಾಂಸರಾದ ವಿದುಷಿ ಶ್ರೀಮತಿ ಮಾಲತಿ ಶಿಂಗ್ಲಾಚಾರ್ ಮಾಮಿ ಅವರು ಆಗಮಿಸಿದ್ದಾರೆ. ಇಂದು ಅವರು ನಮಗೆ ಕಾರ್ಗಾಲ್ ಅಡೆ ಹಬ್ಬದ ವಿಶೇಷತೆ ಮತ್ತು ಅದರ ಆಚರಣೆಯ ಬಗ್ಗೆ ತಿಳಿಸಿಕೊಡುತ್ತಾರೆ. ಬನ್ನಿ ಈಗ ಅವರನ್ನು ಸ್ವಾಗತಿಸೋಣ. ನಮಸ್ಕಾರ ಮಾಮಿ. ನಮಸ್ಕಾರ. ಶ್ರೀಮತೆ ರಾಮಾನುಜಾಯ ನಮಃ. ಮಾನ್ಯ ಶ್ರೀ 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 ಯತಿರಾಜ ಜಿಯ ಸ್ವಾಮಿಗಳವರ ಪದತಲದಲ್ಲಿ ಸಾಷ್ಟಾಂಗ ನಮಸ್ಕಾರಗಳು. ಮಾಮಿ, ನಮ್ಮ ಸಂಪ್ರದಾಯದಲ್ಲಿ ಸ್ತ್ರೀಗಳಿಗೆ ಅಂತಲೇ ಮೀಸಲಾಗಿರೋ ಕೆಲವು ಹಬ್ಬಗಳನ್ನ ನಾವು ಗಮನಿಸ್ತಾ ಇರ್ತೀವಿ. ಅದ್ರ ಬಗ್ಗೆ ನೀವು ಸ್ವಲ್ಪ ವಿವರಿಸ್ತೀರಾ? ಸ್ತ್ರೀಗಳಿಗೆ ಅನೇಕ, ಸಾಧಾರಣವಾಗಿ ವರ್ಷ ಪೂರ್ತಿ ಎಲ್ಲ ಹಬ್ಬನೂ ಸ್ತ್ರೀಗಳಿಗೆ. ಪುರುಷರಿಗೆ ಉಪಕರ್ಮ ಒಂದು ಬಿಟ್ಟರೆ ಬರ್ತಡೇ ಎಲ್ಲನೂ ಸ್ತ್ರೀಗಳಿಗೇನೆ. ಆಂಡಾಳ ಹಬ್ಬ ಇದೆ, ತಿರುವಾಡಿ ಪೊರಮು, ಸರಸ್ವತಿ ಹಬ್ಬ, ದಸರಾ ಹಬ್ಬ, ತ್ರಿದೇವಿಯೇನೂ ಇದೆ, ಆಮೇಲೆ ತಿರುವಾಡಿ ಪೊರಮು, ಆನೆ ಹಬ್ಬ, ತುಳಸಿ ಹಬ್ಬ, ಸಂಕ್ರಾಂತಿ ಎಲ್ಲನೂ ನಮ್ಮ ಸ್ತ್ರೀಗಳಿಗೆ ಇರೋದು. ಲಕ್ಷ್ಮೀ ಪೂಜೆ, ದೀಪಾವಳಿಲಿ ಮಾಡ್ತಾರೆ. ದಸರಾದಲ್ಲೇ 3 ಮಾಡ್ತೀವಿ, ದೇವಿ, ಲಕ್ಷ್ಮೀ, ಸರಸ್ವತಿ 3. ಈಗ ಕಾರ್ಗಾಲ್ ಅಡೆ ಬಗ್ಗೆ ನಮಗೆ ಸ್ವಲ್ಪ ಅದರ ವಿಶೇಷತೆ ಏನು ಅಂತ ತಿಳಿಸ್ತೀರಾ? ಕಾರ್ಗಾಲ್ ಅಂದರೆ ಏನು, ಕಾರ್ಗಾಲ್ ಅಡೆ ಅಂದರೆ ಏನು, ಅದ್ರ ಬಗ್ಗೆ ಎಲ್ಲ ನೋಡಿ. ಸೌರಮಾನ್ಯ ರೀತಿಯ ಮೀನ ಸಂಕ್ರಮಣದ ದಿನ ಈ ಅಡೆ ಹಬ್ಬವನ್ನು ಆಚರಿಸುತ್ತೇವೆ. ಇದನ್ನು ಚರಡು ಹಬ್ಬ ಅಂತಾರೆ, ಕಾರ್ಗಾಲ್ ಅಡೆ ಹಬ್ಬ ಅಂತಾರೆ. ಅದು ಸಂಕ್ರಮಣ ಪರ್ವಕಾಲದವಾದರೂ ಸಹ ಹೆಂಗಸರು ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡುವ ವಾಡಿಕೆ. ಬೇರೆ ದಿನಗಳಲ್ಲಿ ಇದನ್ನ ಮಾಡಲ್ಲ ನಾವು. ಈ ಹಬ್ಬವನ್ನು ಬಹಳ ಸಂಭ್ರಮದಿಂದ ಮಾಡುವರು. ಹಬ್ಬದ ಅಡುಗೆಯಲ್ಲಿ ಕೋಸಂಬರಿ, ಪಲ್ಯ, ಮಜ್ಜಿಗೆ ಹುಳಿ, ಪಾಯಸ, ಚಿತ್ರಾನ್ನ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಈ ಅಡೆ ಹಬ್ಬದ ವಿಷಯದ ಬಗ್ಗೆ ಯಾವ ಶಾಸ್ತ್ರದಲ್ಲಾಗಲಿ ಪುರಾಣದಲ್ಲಾಗಲಿ ನಮಗೆ ಉಲ್ಲೇಖವಿಲ್ಲ. ಹಿಂದಿನಿಂದ ಹಿರಿಯವರು ಮಾಡ್ಕೊಂಡು ಬಂದಿರೋದನ್ನ ನಾವು ಅದನ್ನೇ ಅನುಸರಿಸ್ತಾ ಬರ್ತಿದ್ದೀವಿ. ಅದು ಹೇಗೆ, ಏನು ಅದರ ವಿಶೇಷತೆ ಏನು, ಯಾತಕ್ಕೋಸ್ಕರ ಅದನ್ನ ಆಚರಿಸ್ತಾರೆ, ಏನು ಅದನ್ನು ಏನಕ್ಕೆ ಅಂತ ಆಚರಿಸೋದು? ಇದು ಏನಕ್ಕೆ ಅಂದರೆ ಗಂಡನ ಶ್ರೇಯಾಭಿವೃದ್ಧಿಗೆ, ಅವರ ಆಯುಸ್ ಆರೋಗ್ಯ ಚೆನ್ನಾಗಿರಲಿ ಅಂತ ಮೇಯ್ನ್ ಉದ್ದೇಶ. ಅದನ್ನ ನೆನೆಸ್ಕೊಂಡೆ ನಾವು ಮುಖ್ಯವಾದ ಅದು. ಹೌದು. ಈ ಕಾಲಕ್ಕೆ ಪ್ರಸ್ತುತ ಆದರೆ ಮೊದಲು ಹೀಗೆ ಆಚರಿಸ್ತಾ ಇದ್ರು, ಈಗಲೂ ಒಂದೇ ರೀತಿನ ಆಚರಿಸ್ತಾ ಇರೋದು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಏನು ಮಾಡಬೇಕು, ಹಬ್ಬದ ದಿನ ದೇವರ ಕೋಟೆಯನ್ನು ಶುಭ್ರವಾಗಿ ಸಾರಿಸಿ, ರಂಗೋಲಿ ಹಾಕಿ, ಒಂದು ಮಣೆಯನ್ನಿಟ್ಟು, ದೀಪ ಹಚ್ಚಿ, ಎಲೆ ಅಡಿಕೆ, ತಾಂಬೂಲದ ತಟ್ಟೆಯಲ್ಲಿ ಬಾಳೆಹಣ್ಣು, ಅರಿಶಿನ ಕುಂಕುಮದ ಬಟ್ಲು, ಪುಷ್ಪ, ಗಂಧಾಕ್ಷತೆ, ಅರಿಶಿನದ ಕೊಂಬು, ಬೆಲ್ಲದ ಅಚ್ಚು ಇವೆಲ್ಲವನ್ನು ಅಣಿ ಮಾಡಿಟ್ಕೊಳ್ಬೇಕು. ತಾಯಾರಿಗೆ ಶರಣನೆಲ್ಲ ತಾಯಾರಿಗೆ, ಲಕ್ಷ್ಮಿಗೆ ಶಾತಿ ಅದನ್ನು ಎತ್ತಿಟ್ಕೋಬೇಕು. ಇನ್ನು ಆಚರಣೆ ಬಗ್ಗೆ ಅಂದರೆ, ಮನೆಯ ಹಿರಿಯ ಮುತ್ತೈದೆ ರಾಹುಕಾಲ ಯಮಗಂಡ ಕಾಲವಿಲ್ಲದ ಒಳ್ಳೆಯ ಮುಹೂರ್ತದಲ್ಲಿ ಶರಡು ಕಟ್ಟಿಕೊಳ್ಳಬೇಕು. ಆ ಸ್ತ್ರೀ ಅವಳ ಮದುವೆಯಲ್ಲಿ ಮಾಂಗಲ್ಯ ಕಟ್ಟಿಯಾಗ 9 ಗಜ ಸೀರೆ ಕೊಟ್ಟಿರ್ತಾರಲ್ಲ, ಕೂರಪಟ್ಟು ಅಂತೀವಿ, ಅದನ್ನು ಆ ಸೀರೆನ ಮಡಿಸಾರು ಕಚೆಯಾಗಿ ಉಟ್ಕೊಂಡು ಶರಡು ಕಟ್ಕೊಳ್ಬೇಕು. ಶ್ರೀ ವೈಷ್ಣವರ ಮುಮುಕ್ಷು ಪಡಿ ಗ್ರಂಥದಲ್ಲಿ ಎಟ್ಟಿಳೆಯಾಯ್ 3 ಶರಡ ಇರುಪ್ಪದವರು ಮಂಗಲ ಸೂತ್ರಂ ಪೋಲೆ ತಿರುಮಂತ್ರಂ ಮುಮುಕ್ಷುಪಡಿ. ಇದು ಪಿಳ್ಳೆ ಲೋಕಾಚಾರ್ಯ ಹೇಳಿರುವ ಈ 3 ಎಳೆ ದಾರದ ವೈಶಿಷ್ಟ್ಯ. ಶರಡು ಕಟ್ಟಿಕೊಳ್ಳುವಾಗ ತಟ್ಟೆಯಲ್ಲಿ ಇದೆಲ್ಲನೂ ಸರಿ ರೆಡಿ ಮಾಡಿ ಇಟ್ಕೊಂಡಿರ್ತಾರಲ್ಲ ದೇವ್ರ ರೂಮಲ್ಲಿ, ಆ ಅಮ್ಮ ಮಣೆ ಮೇಲೆ ಕೂತ್ಕೊಳ್ತಾರೆ. ಆ ಶರಡು ಕಟ್ಟಿಕೊಳ್ಳುವಾಗ ತಟ್ಟೆಯಲ್ಲಿ ಅಡೆ ದೋಸೆ, ಅದರ ಮೇಲೆ ಬೆಣ್ಣೆ ಹಾಕಿ, ಪಕ್ಕದಲ್ಲಿ ಒಂದು ಲೋಟದಲ್ಲಿ ನೀರು ಇಟ್ಕೊಂಡು ಬೆಲ್ಲದ ಅಚ್ಚಿನಲ್ಲಿರುವ ಆ ಶರಡನ್ನು ಇಟ್ಕೊಳ್ಬೇಕು. ಏಕೆಂದರೆ ಮಧ್ಯೆ ಏಳಬಾರ್ದು. ಮೊದಲು ದೋಸೆ ತಿಂದು ಸ್ವಲ್ಪ ನೀರಲ್ಲಿ ಕೈ ತೊಳೆದುಕೊಂಡು ಕೂತಲ್ಲೇ ಶರಡನ್ನೆತ್ತಿ ಕಟ್ಟಿಕೊಳ್ಬೇಕು. ಆ ಶರಡಿನ ಗಂಟು ಬೇದೆ, ಅದು ಬಲಭಾಗಕ್ಕೆ ಶರಡಿನ ಗಂಟು ಬರುವಂತೆ ಇಟ್ಕೊಂಡು 3 ಗಂಟು ಕಟ್ಟು ಹಾಕಿಕೊಂಡು ಅದಕ್ಕೆ ಅರಿಶಿಣ ಕುಂಕುಮವನ್ನು ಲೇಪಿಸಿ, ದೋಸೆಯ ಮೇಲೆ ಅರಿಶಿಣ ಕುಂಕುಮ ಇಡಬೇಕು. ದೋಸೆಯ ಮೇಲಿನ ಬೆಣ್ಣೆ ಕರಗುವುದರೊಳಗೆ ದೋಸೆ ತಿನ್ನಬೇಕು ಎಂದು ಹಿರಿಯರು ಹೇಳ್ತಿದ್ದರು. ಉರುಗಾದ வெண்ணையும் ஓர் அடையும் வைத்து நோன்பு நோத்தேன், ಎಕ್ಕಾಲತ್ತಿಲುಂ ಎನ್ ಕಣವರ್ ಎಣ್ಣೆ ಬಿಟ್ಟು ಪಿರಿಯಾದಿರ್ಕಣಂ ಎಂದು ಹೇಳುತ್ತಾ ಶರಡು ಕಟ್ಟಿಕೊಳ್ಳಬೇಕು. ಅದೇನು ಅಂದರೆ ಯಾವ ಕಾಲದ್ದು ನನ್ನ ಗಂಡ ನನ್ನ ಜೊತೆಯೇ ಇರಬೇಕು ಅಂತ. ಇದೇನು ಅಂದರೆ ತನ್ನ ಗಂಡನ ಆಯುರಾರೋಗ್ಯ, ತನ್ನ ಮಾಂಗಲ್ಯ ವರ್ಧನೆಗೆ ಪ್ರಾರ್ಥಿಸುವುದೇ ಆಗಿದೆ. ನಂತರ ಗಂಡನ ಮತ್ತು ಹಿರಿಯರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯಬೇಕು. ಇದೇ ರೀತಿ ಮನೆಯ ಕಿರಿಯರನ್ನೆಲ್ಲ ಕೂರಿಸಿ
ಅವರಿಗೂ ಶರಡು ಕಟ್ಟಿ ಆಶೀರ್ವಾದ ಮಾಡುವರು. ಒಂದು ಸಮಯ ಹಿರಿಯರು ಇಲ್ಲದೆ ಪಕ್ಷದಲ್ಲಿ ಗಂಡನೇ ಹೆಂಡತಿಗೆ ಶರಡು ಕಟ್ಟಬಹುದು, ಇಲ್ಲ ತಾನೇ ಕಟ್ಟಿಕೊಳ್ಳಬಹುದು. ರಾತ್ರಿ ಹೆಂಗಳೆಯರು ಫಲಹಾರ ಮಾಡಬೇಕು, ಅನ್ನ ತಿನ್ನುವಂತಿಲ್ಲ. ಪ್ರತಿ ಹೆಂಗಸರು ವರ್ಷಕ್ಕೆ ತಪ್ಪದೆ ಪ್ರತಿ ವರ್ಷವೂ ಶರಡನ್ನು ಕಟ್ಟಿಕೊಳ್ಳಲೇಬೇಕು. ಹೆಂಗಸರಿಗೆ ಏನಾದರೂ ಅನಿವಾರ್ಯವಾದರೆ ಉಗಾದಿಯಿಂದ ಕಟ್ಟಿಕೊಳ್ಳಬಹುದು. ಮನೆಯಲ್ಲಿ ಯಾರಾದರೂ ಪರಮಪದಿಸಿ ಹಬ್ಬ ಇಲ್ಲದಿದ್ದರೆ ತವರು ಮನೆಗೆ ಹೋಗಿಯೋ ಅಥವಾ ಎಲ್ಲಿ ಹಬ್ಬ ನಡೆಯುತ್ತಿರೋದೋ ಅಲ್ಲಿ ಹೋಗಾರು ಶರಡು ಕಟ್ಟಿಕೊಳ್ಳಬೇಕು. ಒಬ್ಬ ಹುಡುಗಿಗೆ ಮದುವೆಯಾದ ಮೊದಲ ವರ್ಷದಲ್ಲಿ ಅತ್ತೆ ಮನೆಯಲ್ಲಿ ಅವಳಿಗೆ ಹಬ್ಬ ಆಚರಿಸುವರು. ಹೊಸ ವಸ್ತ್ರ ಕೊಟ್ಟು ಆರತಿ ಮಾಡಿ ಆಶೀರ್ವಾದ ಮಾಡುವರು. ಅವಳ ಕೈಯಿಂದ ಇತರ ಮುತ್ತೈದೆಯರಿಗೆ ಎಲೆ ಅಡಿಕೆ ಕೊಡಿಸುವರು. ಹಿಂದಿನ ಕಾಲದಲ್ಲಿ ಸ್ತ್ರೀಯರು ಈ ಶರಡನ್ನು ಮುಂದಿನ ವರ್ಷದ ತನಕ ಕತ್ತಿನಲ್ಲಿ ಇಟ್ಕೊಳ್ತಿದ್ರು. ಅದರಲ್ಲೇ ಮಾಂಗಲ್ಯವನ್ನು ಪೋಣಿಸ್ಕೊಂಡು ದಿನ ಅರಿಶಿನ ಹಚ್ಚಿ ಹೊಸದರಂತೆ ಇಟ್ಕೊಳ್ತಿದ್ರು. ಈಗೆಲ್ಲ ಹಬ್ಬವಾದ 3ನೇ ದಿನ ಅಥವಾ 5ನೇ ದಿನವೇ ವಿಸರ್ಜಿಸಿ ಬುಡದಲ್ಲಿ ಹಾಕಿಬಿಡ್ತಾರೆ. ಆ ಶರಡಲ್ಲೂ ಏನಾದರೂ ಪರ್ಟಿಕ್ಯುಲರ್ ಆಗಿದೆ, 1 ಎಳೆ 3 ಎಳೆ ನಮಗೆ ಗೊತ್ತಿರೋ ಬರೀ 3 ಎಳೆ ಅಂತಾನೆ ಇದು. ಅದು ಸ್ಟಾಕ್ದಲ್ಲೇ ಬರುತ್ತೆ ನೋಡಿ, ಇವರು 3 ಎಳೆ ಅಂತ 3 ಎಳೆ ಇದು ಅಂತ ಹಾಕಿದ್ದಾರೆ. ಎಲ್ಲರಿಗೂ ಒಂದೇನಾ? ಕನ್ಯೆಯರಿಗೆ ಎಲ್ರಿಗೂ ಮದುವೆ ಅದು ಬೆಳೆದೋಕ ಶ್ಲೋಕದಲ್ಲಿ 3 ಎಳೆ ಅಂತ ಹೇಳ್ಬಿಟ್ಟು ಎಲ್ಲ ಹೆಣ್ಮಕ್ಳು ಎಲ್ರಿಗೂ ಮಕ್ಕಳಿಂದ ಎಲ್ಲ ಪ್ರತಿಯೊಬ್ಬರು ಕಟ್ಕೋಬೇಕು. ಅದೇ ತುಂಬ ವಿಶೇಷ. ಪ್ರಾಚೀನ ಕಾಲದಲ್ಲಿ ಹೆಂಗಸರಿಗೂ ಉಪನಯನ ಸಂಸ್ಕಾರ ಇತ್ತಂತೆ. ಅನೇಕ ಧರ್ಮಶಾಸ್ತ್ರ ಸ್ಮೃತಿ ಗ್ರಂಥಗಳಲ್ಲಿ ಉಲ್ಲೇಖಿಸಿದೆ. ಅದರಲ್ಲಿ ಈ ಜನಿವಾರದ ಧಾರಣೆಯು ಯಜ್ಞೋಪವೀತ ಧಾರಣೆಯು ಪ್ರಧಾನವಾಗಿದ್ದು ಅದರ ಸಂಸ್ಕಾರದ ಅಂಗವಾದ ವಪನ ಅಂದರೆ ಕ್ಷೌರ, ಮುಂಡನ ಎಂದರೆ ಅರ್ಧ ತಲೆ ಬೋಳಿಸುವಿಕೆ, ಇದೆಲ್ಲ ಪದ್ಧತಿ ಇತ್ತು ಹಿಂದಿನ ಕಾಲದಲ್ಲಿ. ಈ ಕ್ರಿಯೆಗಳು ಹೆಂಗಸರಿಗೆ ಬೇಡವೆಂದು ನಂತರದ ಕಾಲಘಟ್ಟದಲ್ಲಿ ಋಷಿ ಮುನಿಗಳಿಂದ ನಿರ್ಣಯಿಸಲ್ಪಟ್ಟು ಕಾರಣ ಅದು ಈಗಿನ ಕಾಲದಲ್ಲಿ ನಡೆಯುತ್ತಿಲ್ಲ. ಅದರ ಬದಲಾಗಿ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಈ ಹಬ್ಬದಂದು ಚರಡು ಅಂದರೆ 3 ಎಳೆಯ ಅರಿಶಿಣದ ದಾರವನ್ನು ಮನೆಯಲ್ಲಿ ಹಿರಿಯರಿಂದ ಸುಮಗ್ಲಿಯರು ಕಟ್ಟಿಸಿಕೊಳ್ಳುತ್ತಾರೆ, ತಾವೇ ಕಟ್ಟಿಕೊಳ್ತಾರೆ. ಇದೇ ಇದರ ವಿಶೇಷ. ಈ ಜನಿವಾರ ನೂಲುವ ಶ್ರೀ ವೈಷ್ಣವರು ಹಳೆ ಕಾಲದೆಲ್ಲ ಮನೆಯಲ್ಲಿ ಜನಿವಾರ ನೂಲ್ತಾರೆ ಶ್ರೀ ವೈಷ್ಣವರೆಲ್ಲ. ಇವಾಗ ಅವರೆಲ್ಲ ಏನು ಮಾಡ್ತಾರೆ, 3 ಎಳೆ ಅರಿಶಿಣದ ಈ ಶರಡನ್ನು 2-3 ದಿನಗಳ ಮುಂಚೆಯೇ ತಯಾರಿಸುವರು. ಅದನ್ನು ಮಡಿಯಾಗಿ ಎಲೆಯಲ್ಲೂ ಕಟ್ಟಿಟ್ಟಿರುವರು. ಈಗೆಲ್ಲ ದೇವಸ್ಥಾನಗಳಲ್ಲಿ ಸಿದ್ಧವಾಗಿ ಸಿಗುತ್ತದೆ. ಮನೆಯಲ್ಲಿ ಎಷ್ಟು ಜನ ಹೆಂಗಸರು ಇರುವರೋ ಅಷ್ಟು ಶರಡನ್ನು ತೆಗೆದಿಟ್ಟುಕೊಳ್ಳುವರು. ಅದಲ್ಲದೆ ಇತರರಿಗೆ ಎಲೆಡಿಕೆ ಕೊಡೋಕ್ಕೋಸ್ಕರ ಇನ್ನೂ ಕೆಲವು ಶರಡನ್ನು ತೆಗೆದಿಟ್ಟುಕೊಳ್ಳುವರು. ಇದನ್ನೆಲ್ಲ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿ ತಾಯಾರಿಗೆ ಸಮರ್ಪಣೆ ಎಲ್ಲ ದೇವಿಗೆ ತಾಯಾರಿಗೆ ಕೋವಿಲಾಳ್ವಾರ್ಲ ದೇವಿಗೆ ಸಮರ್ಪಿಸಿ ಎಲ್ಲ ಎತ್ತಿಟ್ಕೊಳ್ತಾರೆ. ಅದನ್ನೇ ಎಲ್ಲರಿಗೂ ಕೊಡೋದು, ನಾವು ಕಟ್ಕೊಳ್ಳೋದು. ಕಾರ್ಗಾಲ ಅಡೆ ತಯಾರಿಸೋ ವಿಧಾನ ಹೇಗೆ? ಇದಕ್ಕೆ ಮುಖ್ಯವಾದ್ದು 3 ದೋಸೆ ಹಬ್ಬ ಅಂತ ಹೇಳ್ತಾರೆ. ಇದಕ್ಕೆ ಆ ದೋಸೆ ಹಿಟ್ಟು ಮಾಡೋದು ಹೇಗೆ ಅಂದರೆ, ಹಬ್ಬದ ಹಿಂದಿನ ದಿನಾನೇ ದೋಸೆಯಿಂದ ಅಡೆಗೆಲ್ಲ ರುಬ್ಬಿಟ್ಕೋಬೇಕು. ಅಕ್ಕಿ ಭಾಗ ಹೆಚ್ಚು, ತೊಗರಿಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಇದನ್ನೆಲ್ಲ ಸ್ವಲ್ಪ ಹಾಕ್ಕೊಂಡು 5 ವಿಧ ಧಾನ್ಯಗಳನ್ನು ನೆನೆಸಿ ಅಡೆನಕ್ಕೆ ಬೇಕಾದ್ರೆ ನೋಡಿ 5 ನೆನೆಸ್ಬಿಟ್ಟು ಚೆನ್ನಾಗಿ ಮಡಿಯಾಗಿ ರುಬ್ಬಿ ಹಿಂದಿನ ದಿನ ರಾತ್ರಿನೇ ಪ್ರಿಪೇರ್ ಮಾಡಿ ಇಟ್ಕೊಳ್ತಾರೆ. ಮಾರನೇ ದಿನ ಹಬ್ಬದ ದಿವಸ ಹೂರಣ ಮಾಡಬೇಕು ಅದರೊಳಗೆ ಹಾಕೋಕ್ಕೆ. ಆ ಹೂರಣಕ್ಕೆ ಏನು ಮಾಡುತ್ತೆ, ಕಡಲೆಬೇಳೆಯನ್ನು ಚೆನ್ನಾಗಿ ಬೇಯಿಸಿ ತೆಂಗಿನಕಾಯಿ, ಏಲಕ್ಕಿ, ಬೆಲ್ಲ ಎಲ್ಲ ಹಾಕಿ ರುಬ್ಬಿ ಇದನ್ನು ಹೂರಣ ಮಾಡಿ ಇಟ್ಕೊಳ್ತಾರೆ. ಆಮೇಲೆ ಕಾವಲಿ ಮೇಲೆ ಹಾಕಿ ಮೊದಲು ಒಂದು ದೋಸೆಗೆ ಕಾವಲಿ ಮೇಲೆ ದೋಸೆ ಹಾಕ್ತೀವಿ. ಅದು ಸ್ವಲ್ಪ ಬೆಂದ ಮೇಲೆ ಅದರ ಮೇಲೆ ಹೂರಣನ ಹರಡಿಬಿಟ್ಟು ಇನ್ನೊಂದು ದೋಸೆ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನ ಅದ್ರ ಮೇಲೆ ಇಟ್ಟು 3 ದೋಸೆ ಹಬ್ಬ ಇದೆ. 3 ದೋಸೆ ಹಬ್ಬ ಅನ್ನೋಕ್ಕೆ 3 ಲೇಯರ್ ಬರ್ತೇವೆ ನೋಡಿ, ಅದನ್ನ 3 ದೋಸೆ ಹಬ್ಬ ಅಂತ ಇದಕ್ಕೆ ಹೆಸರು ಬಂದಿದೆ ಅಷ್ಟೇ. ದೇವಿ ಲಕ್ಷ್ಮೀ ಮಾಂ ಪಾಹಿ, ದೇವಿ ಲಕ್ಷ್ಮೀ ಮಾಂ ಪಾಹಿ, ದೀನ ದಯಾ ಕರಿ ಮಾಂ ಪಾಹಿ, ದೀನ ದಯಾ ಕರಿ ಮಾಂ ಪಾಹಿ, ಕ್ಷೀರಾಬ್ಧಿ ತನಯೇ ಮಾಂ ಪಾಹಿ, ಕ್ಷೀರಾಬ್ಧಿ ತನಯೇ ಮಾಂ ಪಾಹಿ, ಸರ್ವಮಂಗಳೆ ಮಾಂ ಪಾಹಿ, ಸರ್ವಮಂಗಳೆ ಮಾಂ ಪಾಹಿ, ದೇವಿ ಲಕ್ಷ್ಮೀ ಮಾಂ ಪಾಹಿ, ದೇವಿ ಲಕ್ಷ್ಮೀ ಮಾಂ ಪಾಹಿ, ದೀನ ದಯಾ ಕರಿ ಮಾಂ ಪಾಹಿ, ದೀನ ದಯಾ ಕರಿ ಮಾಂ ಪಾಹಿ,
ಕ್ಷೀರಾಬ್ಧಿ ಶಯನ ನಾರಾಯಣ ಕ್ಷೀರಾಬ್ಧಿ ಶಯನ ನಾರಾಯಣ ಶ್ರೀಲಕ್ಷ್ಮೀ ರಮಣ ನಾರಾಯಣ ಶ್ರೀಲಕ್ಷ್ಮೀ ರಮಣ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ದೇವಿ ಲಕ್ಷ್ಮೀ ಮಾಂ ಪಾಹಿ. ಬಹಳ ಚೆನ್ನಾಗಿದೆ. ನಮಗೆ ಮಹಾಲಕ್ಷ್ಮಿ ನಾರಾಯಣರನ್ನ ಅಪ್ಪಿರಿಸಿ ಹೇಳೋ ಹಾಗೆಲ್ಲ ಇಬ್ಬರನ್ನೂ ಒಟ್ಟಿಗೆ ಸೇರಿಸೇ ಹಾಡೋದು. ಶಿವಶಕ್ತಿ ಹೇಗೋ ನಮ್ಮಲ್ಲೂ ಲಕ್ಷ್ಮೀನಾರಾಯಣ ಒಟ್ಟಿಗೆ ಇರೋದ್ರಿಂದ ಇಬ್ಬರು ಸೇರಿಸಿ ಹಾಡು ಹೇಳಿದೆ. ಅದೇ ಶ್ರೀ ವೈಷ್ಣವ ಸಂಪ್ರದಾಯ ಅಂದ್ರೇ ನಮಗೆ ಶ್ರೀ ಮುಖ್ಯ. ಇದುವರೆಗೆ ನಮ್ಮ ಸಂಪ್ರದಾಯದಲ್ಲಿ ಆಚರಿಸುವ ಹಬ್ಬಗಳ, ಅದರಲ್ಲೂ ವಿಶೇಷವಾಗಿ ಕಾರ್ಗಾಲ್ ಅಡೆ ಹಬ್ಬದ ಬಗ್ಗೆ ಬಹಳ ವಿಸ್ತಾರವಾಗಿ ನಮಗೆ ವಿವರಣೆ ನೀಡಿದ ಹಿರಿಯರಾದ ಶ್ರೀಮತಿ ವಿದುಷಿ ಮಾಲತಿ ಶಿಂಗ್ಲಾಚಾರ್ ಮಾಮಿಯವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಮಾಮಿ. ವೀಕ್ಷಕರೇ, ಮತ್ತೋರ್ವ ಸಂದರ್ಶಕರೊಂದಿಗೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಶ್ರೀಮತಿ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ.